ಅಲ್ರಿ, ಆ ಜಾನನ್ ಜೊತೆ ಚಕ್ಕಂದ ಆಡೋ ಮುಂದಾಗ ಈ ಹೆಂಡ್ತಿ ನೆನಪಾಲಿಲ್ಲ ನಿಮಗೆ? ಹಾಂ, ಆಕಿನ ಹಿಂದಿಂದ 2-3 ವರ್ಷ ಆಯ್ತಂತಂದು ಹೇಳ್ತಿರಲ್ಲ, ಆಕಿನ ಹಿಂದೆ ಅಡ್ಡಾಡಕ ನಿಮಗೇನು ಕಡಿಮೆ ಆಗಿತ್ರಿ? ಅಲ್ರಿ, ಬಂಗಾರದಂಗದವು 2 ಮಕ್ಕಳದವು, ಅವ್ರ ಮುಖನಾರು ನೋಡಿ ನಿಮಗೆ ನಾಚಿಕೆ ಬರಲಿಲ್ಲನ? ಹಾಂ, ನಾ ಈ ಥರ ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಬಾರ್ದು ಅನ್ನೋದು. ಹಾಂ, ಹೊಟ್ಟಿಗೆ ಏನು ತಿಂತೀರಿ? ಹೆಚ್ಚಿಗೆ ನೀ ಮಾತಾಡಕ್ ಹೋಗ್ಬೇಡ. ಏನ ಅರ್ಥ ಆಯ್ತು ಅನ್ಕೋತೀನಿ. ನಾನ ಅಕ್ಕಿ ಜೊತೆ ಇರವನೇ. ನಾ ಎಲ್ಲಿ ನಿನಗ್ ಬೇಡ ಅನ್ನಕತ್ತೀನಿ, ನೀನು ಇರು. ಯಾಕ ನಿನಗೇನು ಕಡಿಮೆ ಮಾಡಿ? ನಾನು ಎಲ್ಲ ಕೊಟ್ಟಿನಲ್ಲ. ಏನು ಕೊಟ್ಟಿಯೋ ಮಾರಾಯ? ಕೊಟ್ಟೇನಲ್ಲ ಅಂತ ಹೇಳಕ ನಮ್ಮಪ್ಪ ನಮ್ಮವ್ ಕೊಟ್ಟಿದ್ ಮನಿನ ಇದು. ಅದ್ರಾಗ ಜೀವನ ಮಾಡಾಕತ್ತೀವಿ. ಭಾಳ ಅಂದ್ರೆ 3 ಹೊತ್ತು ತಿನ್ನಕ್ಕೆ ಕೂಳು ಹಾಕಿ ನೋಡು ಅಷ್ಟ. ಅದನ್ನ ಬಿಟ್ರೆ ನೀ ಏನು ಮಾಡಿಲ್ಲ. ಏಯ್, ಅದನ್ನೆಲ್ಲ ಹಾಕ್ತೀನಿಲ್ಲ. ಕೆಲವೊಬ್ರಿಗೆ ತಿನ್ನಕ್ ಸದ್ಯ ಕುಳುಗತಿ ಇರಲ್ಲ. ನಿನಗ ಬೇಕಾದ್ದು ಬೇಡದ್ದು ಎಲ್ಲ ಮಾಡಿ ತಂದ್ ಸುರುತೀನಲ್ಲ. ಹೌದಪ್ಪ, ಇಲ್ಲಂತ ಯಾಕೆ ಹೇಳಿ? ನಾನು ತಂದು ಹಾಕಕತ್ತೀಯಲ್ಲ, ಅದಕ್ಕೆ ನಾನು ತಿನ್ನಾಕತ್ತೇನೆ ಅದನ್ನ. ಎಷ್ಟು ಚಂದ ಹೇಳ್ತೀಯಲ್ಲಪ್ಪ. ಹಾಂ, 3 ಹೊತ್ತು ತಂದು ಹಾಕ್ತೀನಿ, ದುಡ್ದು ಹಾಕ್ತೀನಿ ಅಂತಂದು ಯಾವ ಗಂಡಸು ಮಾಡ್ಲಾರ್ದು ಕೆಲಸ ಮಾಡಾಕತ್ತೀಯನ್ ನೀ? ಹಾಂ, ಯಾರಾದರೂ ಗಂಡ್ಮಗ ಅನ್ನಿಸ್ಕೊಂಡವ ಮದುವೆ ಮಾಡ್ಕೊಂಡಿದ್ಮೇಲೆ ಹೆಂಡತಿ ಮಕ್ಕಳ ಸಂಬಂಧ ದುಡಿಯೋದ. ಯಾಕ ನನ್ನ ಗಂಡ ದುಡಿಯಲ್ಲ? ಈಗ ಹೊಲ್ದಾಗ ಮಾಡ್ತಾನ, ಮಗನ ಕೈಯಾಗ ಎಲ್ಲ ಮಾಡ್ತಾನ ಅವನು. ಅದ್ರ ವಯಸ್ಸಾಗೈತೆ ಅಂತೇಳಿ ಕುತ್ಕೊಂತಿತ್ತಾನ? ಇಲ್ಲ, ಮಾಡ್ತಾನ. ಎದಕ್ಕೆ? ನಾನು ಅದೇನಲ್ಲ ಅದಕ್ಕೆ. ಇಷ್ಟು ದಿನ ಆಯ್ತು ನನ್ನ ಗಂಡನ ಬಾಯಾಗ, ಇಷ್ಟು ವರ್ಷ ಆಯ್ತು ನಾವು ಜೀವನ ಮಾಡಾಕತ್ತ, ಒಂದು ದಿನ ಬಂದಿಲ್ಲ ಬಾಯಾಗ ಏನಂತ ತಂದು ಹಾಕ್ತೀನಿ ನೀ ಕುತ್ಕೊಂತಿತ್ತಿ ಅಂತಂದು. ನೀ ಎಷ್ಟರ ಮಾತಾಡ್ತೀಯ? ನೀ ಅಂತ ಗಂಡದಿಯ ಮಾರಾಯ? ಹಾಂ, ನನ್ನ ಮಗಳಿಗೇನು ಬಂಗಾರದಂಗಿದ್ಲ ನನ್ನ ಮಗಳು ನನ್ನ ಮನ್ಯಾಗ. ನಿನ್ನಂತವ್ ಕೊಟ್ಟು ಒದ್ದಾಡಕತ್ತಾಳ ನೋಡು ನನ್ನ ಮಗಳು. ಹೌದು, ನಿಮ್ ಮನ್ಯಾಗಿನ ಬಂಗಾರ ಅಂತಂದು ನನಗ್ ಜೋಡ್ ಮಾಡಿರಿ ನೋಡು. ಹೇ ಮಗನ, ನನ್ನ ಮಗಳಕ್ಕಿ ನನಗ್ ಬಂಗಾರನ ಅಕ್ಕಿ. ನಿನಗೇನೈತೆ ಗೊತ್ತಿಲ್ಲ, ಆದ್ರಕ್ಕಿ ನಮಗ ಬಂಗಾರನ. ಹಾ ಆಯ್ತಾಳ, ಹಂಗಿದ್ರ ನಿಮ್ ಬಂಗಾರನ ನೀವ ತಗೊಂಡ್ ಹೋಗ್ರಿ. ಹೋಯ್, ಯಾಕಪ್ಪ ಹೆಂಗಾರ ಮಾತು ಬಿರುಸ ಹೊಂಟವಲ್ಲ? ತಗೊಂಡ್ ಹೋಗ್ರಿ, ಕರ್ಕೊಂಡ್ ಹೋಗ್ರಿ. ಯಾಕ ಅಷ್ಟು ಬೇಸರ ಆಗ್ಬಿಟ್ಲ ನಮ್ಮ ಮಗಳು ನಿನಗ? ಹಾ, ನನ್ನ ಮಗಳನ್ನ ನೀ ಹಿಂಗ ಕಳ್ಸಂಗಿದ್ದಿದ್ರ ನಿನಗೆದ ಕೊಟ್ಟು ಮದುವೆ ಮಾಡ್ತಿದ್ನ್ಯಾ? ನೀ ಹೇಳಿದ ತಕ್ಷಣ ಕರ್ಕೊಂಡ್ ಹೋಗಕ್ಕ, ಹಾ ಕರ್ಕೊಂಬರ್ರಿ ಅಂದ ತಕ್ಷಣ ಬಿಡಾಕ ನಮ್ಮ ನೀನ್ ಹುಚ್ಚರ್ನ ಮಾಡ್ಕೊಂಡಿ ಅಂತ ತಿಳ್ಕೊಂಡೇನ? ಇಲ್ಲಿ ಎದಕ್ ಬಂದೆ ಅಂತ ತಿಳ್ಕೊಂಡೇವ ನಾವು. ರೀ, ಅಲ್ಲೆದಕ್ಕೆ ನಿಂತೀರಿ? ಬರ್ರಿ ಈ ಕಡೆ ಕೂತ್ ಮಾತಾಡ ಬರ್ರಿ. ನನಗ ಸಮಾಧಾನ ಮಾಡ್ಕೊಂಡು ಮಾತಾಡ ಅಂತ ಹೇಳಿ ನೀವೇನ ಈ ನಮ್ಮನಿ ಇದಕ್ಕೆ ಹೊಂಟಿರಲ್ಲ ನೀವು. ಬರ್ರಿ ಈ ಕಡೆ ಕೂತ್ ಮಾತಾಡೋಣ. ಎಷ್ಟೋ ಮಾಡಿದ್ರವ ನಮಗೆ ಅಳಿಯ ಅದಾನ. ಹೂನ ಯವ್ವ, ಅಳಿಯ ಅಂಥೇಳಿ ಎಲ್ಲ ಮನೆ ತೊಳೆದ ನನ್ನ ಮದುವೆ ಮಾಡ್ಕೊಂಬಂದಾನ. ಈಗ ಮತ್ತೆ ನನ್ನ ತೊಳೆಯಕ್ಕೆ ಹೊಂಟ ನೀವ. ನಮ್ಮಣ್ಣ ಗಿನಿ ಹೇಳ್ದಂಗೆ ಹೇಳ್ದ. ಅವನ ಮಾತು ಕೇಳಲಿಲ್ಲ ನಾನು. ಯಾಕ? ನೀನು ಚಂದ ನೋಡ್ಕೊಂತಿ, ಇಷ್ಟೆಲ್ಲ ನಮ್ಮಪ್ಪ ನಮ್ಮವ್ವ ಕೊಟ್ಟು ಮದುವೆ ಮಾಡಿಕೊಡ್ತಾರಂದ್ರೆ ಇವ ಚಂದಾಗ ನನ್ನ ರಾಣಿ ಹಂಗೆ ನೋಡ್ಕೊತಾನಿವ, ನನಗೆ ದುಡಿಯಕ್ಕೆ ಕಳ್ಸಂಗಿಲ್ಲ, ಹೊರಗಿನ ಬಿಸಿಲು ಕಾಣಿಸಲ್ಲ ಅಂಥೇಳಿ ಇವನು ಮದುವೆ ಮಾಡ್ಕೊಂಡೆ. ಹಾಂ, ನಮ್ಮ ಅಣ್ಣನ ಮಾತು ಕೇಳಿಲ್ಲ. ಇಷ್ಟು 4 ವರ್ಷ ಆಯ್ತು. ಇಷ್ಟು ಅಲ 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 ಅನ್ಸಕತ್ತಿ ಮಗನ ನನ್ನ. ಹಾಂ, ನಮ್ಮ ಅಣ್ಣನ ಜೊತೆ ಮಾತಾಡ್ಲಾರ್ದನ 4 ವರ್ಷ ಆಯ್ತು. ನಾನು ಯಾವತ್ತೂ ನಮ್ಮ ಅಣ್ಣನ ಜೊತೆ ಮಾತು ಬಿಡ್ಲಾರ್ದಕ್ಕೆ ನಾನು ನಿನ್ನ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣನ ಋಣ ಕಳ್ಕೊಂಡೀನಿ ನಾನು. ಅದರ ಅರಿವು ಐತೇನ್ರಿ ನಿಮಗೆ? ಹಾಂ, ಎಷ್ಟರ ಮಾತಾಡ್ತೀರಿ? ಹೋಗ್ರಿ, ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀಯಲ್ಲ, ಎಷ್ಟರ ಸೊಕ್ಕಿದ್ದಿತ್ತು ನಿನಗೆ. ಮಗಳ, ಬೇಸರ ಮಾಡ್ಕೋಬೇಡ್ಬೇ ಯವ್ವ. ಬೇಸರ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಹತ್ಕೊಂತ ಕುಂದ್ರದು ಅದೆಲ್ಲ ಮುಗಿತವ ಈಗ. ಆ ಕಾಲ ಯಾವಾಗೋ ಮುಗಿದು ಹೋಯ್ತು ಯವ್ವ. ಅಷ್ಟು ಹೆಣ್ಮಕ್ಳಿಗೆ ಸಿಟ್ಟು ಒಳ್ಳೇದಲ್ಲ. ತಡಿ ಮಾತಾಡೋಣಂತ ಫಸ್ಟ್. ರೀ ಬರ್ರಿ ಈ ಕಡೆ ಕುಂದ್ರು ಬರ್ರಿ. ಆಯ್ತು, ಏನೋ ತಳಿಲಾರ್ದ ಮಾತಾಡಿಪ್ಪ. ಇನ್ ಹೆಂಗ ಇನ್ನು ಆ ಹುಡುಗಿ ಸಹವಾಸ ಬಿಟ್ಟು ನನ್ನ ಮಗಳ ಜೊತೆ ಜೀವನ ಮಾಡ್ತೀನೋ ಚಂದಾಗ ಅನುಸರಿಸ್ಕೊಂಡು ಹೋಗಪ್ಪ. ಜೀವನ ಅಂದಮೇಲೆ ಏಳುದು ಬೀಳುದು ಇದ್ದಿದ್ದ. ಹಾ, ನಾಳೆ ಹೇಂತಿಗೆ ನಿನಗೆ ಹೇಂತಿ ಇರ್ಲಾರ್ದ ನಡೀತಿತ್ತನಪ್ಪ. 2 ಮಕ್ಕಳದವ್, ಮುದ್ದಾದ ಮಕ್ಕಳದವ್. ಹಾ, ಅವ್ರ ಜೀವನಕ್ಕರ ನೋಡ್ಬೇಕಾ ನೀವು? ಆ ಮಕ್ಕಳು ಬೀದಿ ಪಾಲಾಗಲ್ಲನ? ಹಾಂ, ನೀನೇನಪ್ಪ ಬರ್ಬರ್ತಾ ವಯಸ್ಸೇನು ನಿನಗೇನು ಬರ್ತೈತನ? ಹಾಂ, ಆ ಸಣ್ಣ ಹುಡುಗಿ ಬೆನ್ನು ಹತ್ಕೊಂಡು ಹೋಗಿಯಲ್ಲ, ಆಕೆ ಎದಕ್ಕೆ ನಿನ್ನ ಬೆನ್ನು ಹತ್ತಾಳ ಅನ್ನೋದರ ವಿಚಾರ ಮಾಡಿ ನೀನೊಂದಿಟ್ಟಾರ. ಓಹೋ, ಅಕ್ಕಿಯ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಾಳ. ನನ್ನ ಸಂಬಂಧ ಪ್ರಾಣ ಬಿಡ ಅಂದ್ರೆ ಪ್ರಾಣನ ಬಿಡ್ತಾ, ಗೊತ್ತೈತನ್ರಿ ನಿಮಗ? ನಾ ಅಷ್ಟು ಪ್ರೀತಿ ಮಾಡ್ತಾಳಕ್ಕಿ. ಆಕಿಂದು ಪ್ರೀತಿ ಎಲ್ಲೋ ಅದು? ಪ್ರೀತಿ ಎಲ್ಲಕ್ಕಿದು ನಿನ್ನ ರೊಕ್ಕಕ್ಕೆ ಹಿಂದೆ ಬೆನ್ನು ಬಿದ್ದಾಳಕ್ಕಿ. ಅದು ನಿನ್ನ ತಲೆಗೆ ತಿಳಿವಲ್ದಾಗೈತಿ, ಅರ್ಥ ಮಾಡ್ಕೋ. ಯಪ್ಪ ಅಳಿಯ, ಒಂದಿಟ್ಟು ವಿಚಾರ ಮಾಡು. ಆಕಿ ನಿನ್ನ ಮ್ಯಾಗಿನ ಪ್ರೀತಿಗಲ್ಲ ಬೆನ್ನು ಹತ್ತಿದ್ದು, ನಿಂದು ರೊಕ್ಕ, ಹಾಂ ನಿನ್ನ ಆಸ್ತಿ, ಅದಕ್ಕೆ ಬೆನ್ನು ಹತ್ತಾಳಕ್ಕಿ. ಒಂಚೂರು ತಿಳ್ಕೊ ಒಂದಿಟ್ಟು. ಯಾವತ್ಲಿಗೂ ಕಟ್ಕೊಂಡಕ್ಕಿ ಕಡೆ ತನಕ. ಹಾಂ,
ಇಟ್ಕೊಂಡಾಳಕ್ಕಿ ಏನಿರ್ತಲ್ಲ ನಿನ್ನ ಹತ್ರ ಇರೋ ತನಕ ಅಷ್ಟ, ಆಮೇಲೆ ಇಲ್ಲ, ಯಾರು ಬರುವುದಿಲ್ಲ, ತಿಳ್ಕೊ ಒಂದಿಟ. ಅಯ್ಯೋ ನನಗೆಲ್ಲ ಗೊತ್ತೈತ್ ತೋರಿ. ಇನ್ನು ನಿಮ್ಮ ಮಗಳು ನನ್ನ ಕಷ್ಟ ಕಾಲಕ್ಕೆ ಹಾಕೊಳ್ಳೋ ಇಲ್ಲ, ಆಕಿ ಮಾತ್ರ ನನ್ನ ಜೀವನ ಪರ್ಯಂತ ಚಂದಾಗ ನೋಡ್ಕೋತಾಳ್ರಿ. ಹೌದನಪ್ಪ, ಅಂದ್ರೆ ನಾನು ಇನ್ನೇನು ಚಂದ ನೋಡ್ಕೊಂಡಿದ್ದಿಲ್ಲ ನೋಡು ಅಲ್ಲ. ಹೇ ಹೆಚ್ಚಿಗೆ ಮಾತಾಡ್ಬೇಡ ನೀ. ಹಂಗಲ್ಲಪ್ಪ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಇಷ್ಟು ಚಂದ ಇರೋದನ್ನ ಯಾಕೆ ಕೈಯಾರ ಹಾಳು ಮಾಡ್ಕೊಂತಿ? ಚಂದಾಗ ಹೊಂದ್ಕೊಂಡು ಹೋಗ್ರಿ. ಯಾಕ್ರಿ ಮಾವರ? ರೀ ಯಾಕ್ರಿ? ಅಂದ್ರೆ ಈಗ ನಾನು ನಿಮ್ಮ ಮಗಳನ್ನ ಬಿಟ್ಬಿಟ್ರೆ ನಿನ್ನ ಮಗಳು ಏನೋ ಬೀದಿ ಬಂದ್ಬಿಡ್ತಾ ಅಂತಂದು ಏನಾರು ಹೆದರಿಕೆ ಆಕತ್ತೇನ್ರಿ? ನಿಮಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಸತ್ರಿ, ಅದಕ್ಕೆ ಮಗಳನ್ನ ಚಂದಾಗ ನೋಡ್ಕೊಳಪ್ಪ, ನಿನ್ನ ಹತ್ರ ಇಟ್ಕೋಪ ಅನ್ನಕತ್ತೀರಿ. ಇಲ್ಲಿ ನೋಡ ಮಹೇಶ, ಹೇಳಾಕತ್ತೀನಿ ನಿನಗೆ, ನನ್ನ ಮಗಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿನ. ಎಷ್ಟು ವರ್ಷ? 20-25 ವರ್ಷ ನೋಡ್ಕೊಂಡು ಮಗಳನ್ನ ಇನ್ನೊಂದು 20-30 ವರ್ಷ ನೋಡ್ಕೊಳಕ್ಕೆ ನಮಗೇನು ವಜ್ಜಲ್ಲ. ತಿಳ್ಕೊ, ಅದನ್ನು ಅರ್ಥ ಮಾಡ್ಕೊ. ಮಗಳು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ, ಅದಕ್ಕೆ ಮಾತಾಡಕತ್ತೇವೆ ನಾವು. ಅಯ್ಯೋ ಗೊತ್ತಾಯ್ತು ತಗೋರಿ. ಎಲ್ಲಿ ನನ್ನ ಮಗಳು ಗಂಡನ ಮನೆ ಬಿಟ್ಬಿಟ್ಲಂದ್ರ ಹೊಳ್ ನನಗೆ ಎಲ್ಲಿ ಜೋಡಾಕ್ಕಳ ಅಂತ ನಿಮ್ದು ವಿಚಾರ. ಹೇ ಮಂಗ್ಯಾನ ಮಗಳ, ಎಟ್ಟೆಲ್ಲ ಮಾತಾಡ್ತಿಲಿ? ನಮ್ಮ ಮಗಳು ನಮಗ್ ಬಾರಕ್ಕಳ ಅಂತ ನೀ ಹೆಂಗ್ ವಿಚಾರ ಮಾಡ್ತಿ? ನಮಗ ನನ್ನ ಮಗಳು ಬೇಕು. ಇಷ್ಟು ವರ್ಷದು ನೋಡ್ಕೊಂಡೇನಂತ ನನ್ನ ಮಗಳನ್ನ, ನನ್ನ ರಟ್ಟಿ ಗಟ್ಟಿರೋ ತನಕ ನನ್ನ ಮಗಳನ್ನ ನೋಡ್ಕೋತೀನಿ. ಏನ್ ನೀನ ನೋಡ್ಕೋಬೇಕಂತ ಏನಿಲ್ಲ. ಹೆಣ್ಣು ಮಕ್ಕಳು ಗಂಡನ ಮನೆಯಾಗಿದ್ರ ಚಂದ, ಗಂಡ ಹೆಂಡತಿ ಜೊತೆ ಇದ್ರ ಚಂದ ಅಂತ ನಿನಗ್ ತಿಳಿಸಿ ಹೇಳಾಕತ್ತೀವಿ. ಸಮಾಧಾನದಿಂದ ಮಾತಾಡಕತ್ತೀವಿ. ಎದಕ್ ಮಾತಾಡಕತ್ತೀವಿ ಅನ್ನೋದರ ಅರಿವಾಗಕತ್ತೇನ್ ಇಲ್ಲಿ ನಿನ್ ಜನ್ಮಕ್ಕ? ಯಪ್ಪ ಎದಕ್ಕೆ ಇವನಿಗೆ ಈ ನಮನಿ ನೀವು ಬೇಡ್ಕೊಳಕತ್ತೀರಿ? ಯಾಕ ನಿಮ್ಗೆ ತ್ರಾಸಕ್ಕತ್ತ ನಾ ಬಂದ್ರ? ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರವಾ. ನಾ ಏನು ನಿಮ್ಮ ಜೊತೆ ಬರಂಗಿಲ್ಲ. ಅಷ್ಟಕ್ಕೂ ಇವನ ಜೊತೆ ಜೀವನ ಮಾಡಾಕ ನನಗೆ ಎಳ್ಳಷ್ಟು ಮನಸ್ಸಿಲ್ಲ. ಮನಸ್ಸೆಲ್ಲ ಒಡೆದು ಹೋಗೈತ್ವಾ. ಅದ ಗಾಜಿನ ಚೂರಾಗೈತಿ. ಯಾವತ್ತು ಗಾಜಿನ ಚೂರನ್ನ ಹೊಂದ್ಸಕ್ಕಾಗಂಗಿಲ್ವಾ? ಅರ್ಥ ಮಾಡ್ಕೊರಿ. ಆದ್ರೆ ನಿಮಗೆ ಮಾತ್ರ ಬಂದು ನಾವು ವಜ್ಜಾಗಲ್ಲ ನೀವು ವಯಸ್ಸಾದರದಿರಿ, ನಾನು ನಿಮಗೆ ವಜ್ಜಾಗಂಗಿಲ್ಲ. ಯಾಕಂದ್ರೆ ನಮ್ಮ ಅಣ್ಣನಗ ನಾ ಹೆಂಗದೇನ ಅನ್ನೋದು ವಿಚಾರ ಇಲ್ಲ. ಇಷ್ಟೆಲ್ಲ ಆಗೈತಿ, ನೀವ ಇಬ್ಬರ ಬಂದಿರಿ. ಇಷ್ಟು ವರ್ಷ ಆದ್ರೂ ನನ್ನ ಮಗಳು, ನಮ್ಮ ತಂಗಿ ಹೆಂಗದಾಳ, ನಮ್ಮ ತಂಗಿ ಮಕ್ಳು ಹೆಂಗದಾರ ಅಂತೇಳಿ ನೋಡಕ್ಕೆ ಬರಲಿಲ್ಲ ನಮ್ಮ ಅಣ್ಣ. ಇನ್ನು ಅವನ ಮನ್ಯಾಗ ಬಂದು ನಾ ಕುಂದಿರ್ತೀನಂತ ನೀ ಹೆಂಗೆ ಅನ್ಕೋತೀಯಪ್ಪ? ನಾ ಬರಲ್ಲಪ್ಪ ನಿಮ್ಮ ಮನೆಗೆ. ಹಂಗಂದ್ರೆ ಹೆಂಗವಾ? ಮಗಳದು ಬಾಳೆ ಕೆಟ್ಟು ಕುಂತ್ರ ಏನು ಮಗಳಿಗೆ ತವ್ರ ಮನಿನ ಆಸರ, ಯಾರು ಆಸರ ಆಗಂಗಿಲ್ಲ. ತಂದೆ ತಾಯಿ ಆಸರ ಆದಷ್ಟು ಬೇರೆ ಯಾರು ಆಗಂಗಿಲ್ಲ. ತಿಳ್ಕೊ ಮಗಳ. ಯಪ್ಪ ನನಗದೆಲ್ಲ ಬೇಡ. ನನ್ನ ಮಕ್ಕಳು, ನನ್ನ ಜೀವನ ನನಗೆ ನೋಡ್ಕೊಳ್ಳೋದು ಗೊತ್ತೈತಿ. ಓಯ್ ಯಾಕ? ಅಂದ್ರೆ ನಿನಗ ನನ್ನ ಬಿಟ್ಟು ಬದುಕುವಷ್ಟು ತಾಕತ್ತೈತಂತ ನನ್ನ ಮುಂದೆ ಹೇಳಕತ್ತೇನ್ ನೀನು? ಅಕ್ಕ ತನ್ಲಿ ನಿನಗ? ದುಡ್ಕೊಂಡ್ ತಿನ್ನೋ ಯೋಗ್ಯತೆ ಐತನ್ಲಿ ನಿನಗ? ಅಯ್ಯೋ ರೀ, ಯಾವ ಹೆಂಗಸನು ಗಂಡನ ಹಿಂದ ದುಡಿದು ಕೊಡ್ತಾನ, ರೊಕ್ಕ ತಂದು ಕೊಡ್ತಾನ ಅಂಥೇಳಿ ಸಂಸಾರ ಮಾಡಲ್ರಿ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನಿ ಅಂಥೇಳಿ ಬಡ್ಕೊಂಡು ಮಾಡ್ತಾ. ನೀ ರೊಕ್ಕ ಕೊಡ್ತಿ ಅಂತಂದು ನಾನು ನಿನ್ನ ಜೊತೆ ಸಂಸಾರ ಮಾಡಕತ್ತಿಲ್ಲ. ಮೊದ್ಲು ಅದನ್ನು ತಿಳ್ಕೊ. ಓಹೋ ಹೌದೌದೌದು, ಈಗ ನಿಂತಿರೋದು ದುಡ್ಡಿನ ಮೇಲೆ. ಪ್ರೀತಿ ನಂಬಿಕೆ ಸಂಸಾರ ಅದೆಲ್ಲ ನಿಂತಿರೋದು ದುಡ್ಡಿನ ಮೇಲೆ. ರೊಕ್ಕಿದ್ರನ ದುನಿಯಾ. ಅದೆಲ್ಲ ನಿನ್ನ ಭ್ರಮೆ. ಯಾವ ಹೆಂಡ್ತಿನೂ ನೀ ರೊಕ್ಕ ಕೊಡ್ತಿ ಅಂತಂದು ನಿನ್ನ ಜೊತೆ ಇರಂಗಿಲ್ಲ. ತಿಳ್ಕೊರಿ ಅದನ್ನ ಮೊದ್ಲು. ಹೌದೌದೌದೌದೌದು, ಹೆಂಗೆ ದುಡ್ಕೊಂಡು ತಿಂತಿ ನಾನು ನೋಡ್ತೀನಿ. ನನ್ನ ಮಕ್ಕಳನ್ನ ನೋಡ್ಕೊಳ್ಳೋ ಅಷ್ಟು ಯೋಗ್ಯತೆ ರೈತನ ನಿನಗ? ಎಷ್ಟು ಚಂದ ಹೇಳ್ತೀವಿ, ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ, ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ. ಅಯ್ಯೋ ಇಲ್ಲೇ ಬಿದ್ಕೋ, ನನ್ನ ಮಕ್ಕಳನ್ನ ನೋಡ್ಕೊ ಸಾಕಷ್ಟೇ. ನಾನೇನೈತಿ ಆರಾಮ್ ನನ್ನ ಜಾನು ಜೊತೆ ಇರ್ತೇನಂತ. ಅಂದ್ರೆ ಈಗಾದ್ರೂ ನಿನಗೇನು ಆಕಿನ ಬಿಡ್ತೇನಂತಂದು ಬರಲಿಲ್ಲ ಬಾಯಾಗ. ನಾ ಒಟ್ಟು ಇಲ್ಲಿ ನಾಯಿ ಬಿದ್ದಂಗೆ ಬೀಳ್ಬೇಕು, ನೀನು ಯಾವ್ಯಾಕಿ ಜೊತೆ ಹೋಗಿ ಬಂದ್ರು ನಾ ಸುಮ್ ಕುಂದಿರ್ಬೇಕಂತ ಹೇಳಾಕತ್ತಿ ಇಲ್ಲ? ಅಷ್ಟೇ ಮಾಡೆ. ನಿಮ್ಮಪ್ಪ ನಿಮ್ಮವ್ವ ನೋಡ್ಕೊಳ್ಳೋಷ್ಟು ಯೋಗ್ಯತೆ ಅವ್ರ ಹತ್ರ ಇಲ್ಲ. ನಿನ್ನ ನೋಡ್ಕೊಳ್ಳೋಷ್ಟು ಯೋಗ್ಯತೆ ಬಹುಶಃ ನಿನ್ನ ನೋಡ್ಕೊಳ್ಳೋಷ್ಟು ಇರ್ಬೋದು, ಆದ್ರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಷ್ಟು ಯೋಗ್ಯತೆ ಅವ್ರಿಗಿಲ್ಲ. ಯಪ್ಪ ಅಳಿಯ, ನಾವು ಜೀವನಾನ ಒಂದು ಮಾಡ್ಬೇಕಂತ ವಿಚಾರ ಮಾಡಾಕತ್ತೀವಿ, ನಿನ್ನಂಗೆ ಹಾಳು ಮಾಡ್ಬೇಕಂತಂದು ವಿಚಾರ ಮಾಡಾಕತ್ತಿಲ್ಲ. ನಿನ್ನ ಜೊತೆ ಮಾತು ಏನೈತಿ? ಈ ಹೆಂಗೆ ನಿನ್ನ ವಿಚಾರ? ನನ್ನ ಮಗಳ ಜೊತೆ ಚಂದಾಗ ಜೀವನ ಮಾಡಾವ, ಏನು ಇದನ್ನ ಹಲ್ಕಟ್ಟು ಉದ್ಯೋಗ ಮಾಡ್ಕೊಂತ ಅಡ್ಡಾಣ ಅವನ? ಯಾವತ್ತಿಗೂ ಎರಡು ದೋಣಿ ಮೇಲೆ ಕಾಲಿಡಬಾರ್ದಪ್ಪ. ಒಂದು ದೋಣಿಗೆ ಯಾವ್ದಾರ ಒಂದು ದೋಣಿ ಕೈ ಬಿಡ್ತು ಅಂದ್ರ ಸೀದಾ ನೀ ಪಾತಾಳಕ್ಕ ಬೀಳ್ತಿ. ಆದ್ರ
ಎರಡು ದೋಣಿಯಿಂದ ನೀನು ಏನು ಪಯಣ ಮಾಡ್ತೀನಂತೀಯಲ್ಲ ಅದು ಮಾತ್ರ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀ. ಹೇ ಚೇಚೆ, ನನ್ನ ಜಾನು ನನಗೆ ಕೈ ಬಿಡ್ತಾಳಂತ ನೀವ್ ಹೆಂಗ್ ಹೇಳ್ತೀರಿ? ನನ್ನ ಜಾನು ಅಂದ್ರೆ ಜಾನು ಆಯ್ತಿಲ್ಲ, ನಿನ್ ಜಾನು ಇಲ್ಲ, ನಿನ್ ಜಾನುನ್ ಕರ್ಕೊಂಡು ನಾಳಿಗೆ ಬಾ. ಆಯ್ತಪ್ಪ, ನಿನ್ ಜಾನುನ್ ಜೊತೆನೇ ಇರ. ಆಯ್ತು, ಮದ್ವಿ ಮಾಡ್ಕೊಳ್ಳೋ ಮುಂದಾಗ ನಿಮ್ ಕಾಕ ಇದ್ನಲ್ಲ ಅವನ್ ಕರಿ. ಮೊದ್ಲು ಮಾಡಿಸ್ಕೊತಿದ್ನಲ್ಲವ, ಅದನ್ನ ಮಾಡ್ರಿ ಇದನ್ನ ತಗೊಂಬರ್ರಿ, ಅದನ್ನ ಕೊಡ್ರಿ ಅಂತಂದು ಅವನ್ ಕರ್ಸ್. ಅವ್ರು ಎದಕ್ ಬೇಕ್ರಿ ನಿಮಗ? ಹಂಗಿದ್ರೆ ಇಸ್ಕೊಳಕ್ ಅಷ್ಟೇ ಅನಪ್ಪ ಅವ್ರು ಶಾನ್ಯಾರು. ನಿನ್ ಜೀವನದ ಬಗ್ಗೆ ಏನು ವಿಚಾರ ಮಾಡಂಗಿಲ್ಲ ಅವ್ರು. ಅವರೆಲ್ಲ ನಮ್ಮ ಜೀವನದ ಬಗ್ಗೆ ವಿಚಾರ ಮಾಡಕ್ ಅವ್ರು ಯಾರ್ರಿ? ಶಬ್ಬಾಷ್ ಮಗನ, ಸ್ವಂತ ನಿಮ್ಮ ಕಾಕ ನಿಮ್ಮ ಅಪ್ಪನ ತಮ್ಮವ ಅಂತವನ್ನ ಯಾರ ಅಂತ ಕೇಳಾಕತ್ತೀನಿ. ಇನ್ನು ಕಟ್ಕೊಂಡು ಹೆಂಡತಿ ಯಾವ ಲೆಕ್ಕನ ನಿನಗ? ಯಪ್ಪ, ಇವನ್ ಜೊತೆ ಜಾಸ್ತಿ ಮಾತು ಬೇಡ ನನಗಾಯ್ತು. ಇನ್ನು ನನ್ನ ಮಕ್ಕಳನ್ನ ಕರ್ಕೊಂಡು ನಾ ಹೋಗ್ತೀನಿ. ಯವ್ವ ಮಗಳ, ನಿನಗೆ ತಿಳಿದೈತೆ ನೀ ಮಾತಾಡ್ತೀಯಲ್ಲ ಬೇ, ಇಲ್ಲಿ ಎದಕ್ಕೆ ಬಂದೇವು ನಾವು? ಒಂದಿಟ್ಟು ತಣ್ಣಗೆ ನಿಂದ್ರೆ ಬರೀ ಹೊಕ್ಕೇನೆ ಅಂದು ಏನು ಮಾಡೋಣ ನಾವು? ಎತ್ತಗಂತ ಸಾಯೋಣ? ಒಂದಿಟ್ಟು ತಿಳ್ಕೊ. ಒಂದಿಟ್ಟು ಈ ಜಗತ್ತಿನಾಗ ಒಬ್ಬಕಿನ ಹೆಣ್ಣು ಜೀವನ ಮಾಡೋದು ಭಾಳ ಕಷ್ಟ ಐತಿ ಬೇ, ಒಂದಿಟ್ಟು ತಿಳ್ಕೊಬೇ. ನಿಮ್ಮ ಅವನ ಹೇಳಕತ್ತ ಕೇಳಿಸ್ಕೊಳಕತ್ತಿಲ್ಲ? ಅಯ್ಯಪ್ಪ, ಆಕಿಗೇನು ಹೇಳಾಕತ್ತಿ? ನಾನು ಆಕಿಗೆ ಒಪ್ಸಾಕತ್ತೀನಿ ನಿನ್ನ ಜೊತೆ ಚಂದಾಗ ಜೀವನ ಮಾಡೋ ಅಂತಂದು. ನೀ ಏನು ಮತ್ತೆ ಇನ್ನೊಂದಿಟ್ಟು ಆಕಿಗೆ ಹುರಿದುಂಬ್ಸಕತ್ತಿಯಲ್ಲ ಒಬ್ಬಕಿನ ಹೋಗಂತಂದು. ಅಯ್ಯ, ನಿನ್ನ ಹೆಣ್ಣು ಅಸಾಧ್ಯವಾದದ್ದು ಯಾವುದು ಕೆಲಸ ಇಲ್ಲ. ಹೆಣ್ಣೆಲ್ಲನೂ ಸಾಧ್ಯ ಮಾಡಿ ಸಾಧಿಸಿ ತೋರಿಸ್ತಾಳ, ತಿಳ್ಕೊ. ಏನು ಇಲ್ಲಿ ನಿನ್ನ ಮನ್ಯಾಗ ಏನು ಮಾಡ್ತಾಳ ಚಾಕ್ರಿ, ಅದನ್ನು ಹೋಗಿ ಹೊರಗೆ 4 ಮನ್ಯಾಗ ಮಾರಿದ್ರೆ 40,000 ರೂಪಾಯಿ ದುಡಿತಾ. ತಿಂಗಳಿಗೆ 10,000 ರೂಪಾಯಿ 4 ಮನೆ ಮಾಡಿದ್ರೆ ನಿಂದೇನು ಹೇಳ್ತೀಯ? ಹುಚ್ಚ ಹೋಗ. ಹಾಂ, ಹಿಂಗೆ ಹೇಳಮ್ಮ ಇವನಿಗೆ. ಅಂದ್ರ 4 ಮನೆ ಮುಸ್ರಿ ತಿಕ್ಕಿ ಜೀವನ ಮಾಡಕ್ಕೆ ನೀ? ಹೇ ಮಾರಾಯ, ಹಲ್ಲು ಕಿಸಿತೀಯಲ್ಲ, ಹಲ್ಲ ಕಿತ್ತೀನಿ. ಈ ಜಾಗದಾಗ ಬೇರೆ ಯಾರು ಇದ್ದಿದ್ರ 4 ಮನೆ ಮುಸ್ರಿ ತುಳಿದ್ರೂ ನ್ಯಾಯವಾಗಿ ಬದುಕ್ತಾಳ ನನ್ನ ಮಗಳು. ಏನ ತಿಳ್ಕೊ ಮೊದ್ಲು ಅದನ್ನ. ನಿನ್ನಂಗ ಎಲ್ಲ ಬಿಟ್ಟು ನಿಂತಿಲ್ಲ. ಅಕ್ಕಿ ಹಾಕ್ಲಿ 4 ಮನೆ ಮುಸ್ರಿ ತಿಕ್ತಾಳ? ನಡಿ ಮಗಳ, ಇವಂದ್ ಯಾಕ ಬಾಳ ಆಗೈತಿ, ಇವ್ನ ಸೊಕ್ಕ ಮುರಿಲಿ. ಜಾನು ಅಂತಾನಲ್ಲ, ಆ ಜಾನದು ಗೊತ್ತಾಗ್ಲಿ ಇವನಿಗೆ. ಹಾ, ಅವಾಗ ಬರ್ತಾನ ಅವಾಗ. ಯಪ್ಪ, ನಾ ಬರುದಿಲ್ಲಪ್ಪ. ಇವ ಕಾಲು ಮುಗಿದು ಇವನ ಆಗ್ಲೇ ಬರಬೇಕು. ವಿಲಿ ಒದ್ದಾಡ್ಕೊಂತ ನಾ ಇರೋ ಜಾಗಕ್ಕೆ ಸ್ವತಂತ್ರವಾಗಿ ಬದುಕಿ ತೋರಿಸ್ತೀನಿ ನಾನು ಇವನಿಗೆ, ಯಾರು ಹಂಗನಾಗ ಇರ್ಲಾರ್ದಂಗ. ಛೇ, ನಿನ್ನ ಕಾಲಿಗೆ ಚಾನ್ಸ ಇಲ್ಲ. ಅದೆಲ್ಲ ನಿಂದು ಭ್ರಮೆ. ನನ್ನ ಸ್ಟೇಟಸ್ಸಿಗೆ ತಕ್ಕಂಗಿರ್ತೀನಿ ನಾ. ಹಾ, ಯಾವತ್ತು ಮ್ಯಾಲೇ ಇರ್ತೀನಿ. ನಾ ಕೆಳಗೆ ಬರಕ್ ಚಾನ್ಸ ಇಲ್ಲ, ಅದನ್ನ ತಿಳ್ಕೊ ಮೊದ್ಲ. ನೋಡ್ತೀನಿ. ಈಗ ಅಟ್ಟಕ್ಕೇರಿ ಒಮ್ಮಗ್ಲೆ ಪಾತಾಳಕ್ಕೆ ಬೀಳೋ ತನಕ ನಿನಗೆ ಅರಿವಾಗಂಗಿಲ್ಲ. ನಾನು ನಿನ್ನ ಕಾಲಿಗೆ ಬೀಳುವಷ್ಟು ದರ್ದು ನನಗೇನು ಬಿದ್ದಿಲ್ಲ. ಹೋಗ್ಬೋದು, ಧಾರಾಳವಾಗಿ ಹೋಗು. ಆದ್ರೆ ನನ್ನ ಮಕ್ಕಳನ್ನ ನನ್ನ ಜಾನು ಚೆನ್ನಾಗಿ ನೋಡ್ಕೋತಾ. ಆಕಿ ಯಾವಕಿನ ಬಂದು ನನ್ನ ಮಕ್ಕಳನ್ನ ನೋಡ್ಕೋತಾಳ ಅಂತ ಹೇಳಿ ನಾ ಯಾಕೆ ಬಿಟ್ಟು ಹೋಗ್ಲಿ? ನನ್ನ ಮಕ್ಕಳು ನನ್ನ ಜೊತೆನೇ ಇರ್ತಾರ. ಹೇ, ನನ್ನ ಮಕ್ಕಳದಾರ ಅವ್ರು, ನಿನ್ನ ಮಕ್ಕಳಲ್ಲ ಅವ್ರು. 9 ತಿಂಗಳು ಹೊತ್ತು ಸಾಕದಕ್ಕೆ ನಾ ಅದೀನಿ, ನನ್ನ ಮಕ್ಕಳದಾರ ಅವ್ರು. ಹೇ, ಮಕ್ಕಳನ್ನ ಹೆಂಗೆ ಕರ್ಕೋಬೇಕನ್ನೋದು ನನಗೆ ಗೊತ್ತೈತಾ? ಅಯ್ಯೋ ಮಾರಾಯ, ಗೊತ್ತಿಲ್ಲ ಅನ್ಸುತ್ತೆ ನಿನಗೆ. ಅವರು ಹೆಣ್ಮಕ್ಳದಾರಪ್ಪ. ನೀ ಯಾಕೆ ಕಾನೂನು ಪ್ರಕಾರ ಹೋದ್ರು ಹೆಣ್ಮಕ್ಳು ತಾಯಿ ಹತ್ರನ ಬೆಳಿಬೇಕು. ಏನ ತಿಳ್ಕೊ ಅದನ್ನ ಮೊದ್ಲ. ನನ್ನ ಮಕ್ಕಳನ್ನ ಕರ್ಕೊಂಡು ನಾ ಹೋಗ್ತೀನಿ. ಮಗಳ ತಡಿ, ಅವ ಏನೋ ಹೋಗ್ತಾನಂತಂದು ನೀನೇನು ಹೊಂಟೆ ಬಿಡ್ತೀಯಲ್ಲ. ತಡಿ, ಅವ್ರ ಕಾಕನ ಅವ್ರ ಚಿಗೋನ್ ಕರೆಯೋಣಂತ. ಅವ್ರದ್ದು ಏನೋ ವಿಚಾರ ಕೇಳೋನಲ್ಲ. 4 ಮಂದಿ ಹಿರಿಯರನ್ನ ಕೂಡ್ಸುನು. ಅಡಿಬೇ, 4 ಜನ ಹಿರಿಯರನ್ನ ಕೂಡಿಸಿ ಮಾತಾಡಿಸಿ ನೋಡೋಣಂತ. ಇವನಿಗೆ ಬುದ್ಧಿ ಹೇಳ್ಸುನು. ಯವ್ವ, ನೀ ಅದು ಹೆಂಗೆ ನಂಬ್ತೀವಿ? ಇಷ್ಟೆಲ್ಲ ನೀವು ಸೂಕ್ಷ್ಮವಾಗಿ ಹೇಳಕತ್ರ ಈ ಜನ್ಮಕ್ಕೆ ಅರ್ಥ ಆಗೋಲ್ದು ಇವನಿಗೆ. ಇನ್ನು 4 ಮಂದಿ ಹಿರಿಯರು ಹೇಳಿದ್ದೇನು ಇವನ್ ತಲೆಯಾಗ ಹೊಕ್ಕತಿ? ಯವ್ವ ಬೇಡವ, ನಮ್ಮ ಮರ್ಯಾದೆ ನಾವ ತಕ್ಕೊಳ್ಳೋದು ಬೇಡ. ನಮ್ಮ ಜೀವನ ನಾವು ನೋಡ್ಕೋತೀನಿ, ನೀ ಏನು ವಿಚಾರ ಮಾಡಬೇಡ. ಗೊತ್ತೈತಿ ಬೇ. ಹಾಂ, ಯಾಕೆ ನಾನು ನಿನ್ನ ಮಗಳದೀನಿ. ನಿನ್ನಷ್ಟು ಧೈರ್ಯ ನನ್ನ ಹತ್ರನ ಐತಿ. ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ಲ ಬೇ? ನಿನ್ನ ಮಗಳ ಮೇಲೆ ನಂಬಿಕೆ ಇಡಬೇ. ನಾ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ. ಹೌದವ, ನೀ ಲಕ್ಕನ ಮಗಳ ಅಂದಿರ್ಬೇಕು. ಹಂಗೆ ಜೀವನ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನೋಡು ಅಂತೆಂತ. ನಾನು ಈ ಲಕ್ಕನ ಮಗಳ ಅಲ್ಲ. ಏನ ಭಾಳ ಜೋರ್ ಆವಾಜ್ ಬರಾಕತ್ತಿತ್ತಲ್ಲ. ಹಾಂ, ನನ್ನ ಸೂರ್ಯ ಹೇಳಕತ್ತಿದ್ದ ಹಿಂಗಿಂಗವೇ ಹಿಂಗಿಂಗೈತಿ ಅಂಥೇಳಿ. ಅದಕ್ಕೆ ಗಂಗನ ಮನೆಯಾಗಿಂದ ಇಷ್ಟು ಜೋರ್ ಆವಾಜ್ ಬರಾಕತ್ತೈತಿ.
ಆವಾಗಲೇ ಫೋನ್ ಹಚ್ಚಿದ್ ನೋಡಿ ಈಕಿ ಬಾಗಿಗೆ ಮುನ್ನಿಗೆ ಪಾರಕ್ಕಗೆ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡೋರು. ಹೆಂಗಪ್ಪ ಮಾಡಲಿ, ನನಗೊಬ್ಬಿಕಿಗೆ ಕೇಳೋಕ್ಕಾಗಲ್ತು. ಇನ್ನೂ ಸ್ವಲ್ಪ ಮುಂದಕ್ಕೆ ತರ ಹೋಗ್ಲೇನ ಯಪ್ಪ, ಯಾಕೆ ಬೇಕಪ್ಪ? ಇನ್ನೊಂದಿಬ್ರು ಯಾರು ಇದ್ರ ಪಟಕ್ಕನಂಗೆ ಹೋಗಿ ಒಂಚೂರು ಬಾಗಲ್ದಾಗಾರ ನಿಂತು ಕೇಳ್ಬೋದಾಗಿತ್ತು. ಹೆಂಗೆ ಮಾಡೋದು? ಹಾಂ, ಅವರಪ್ಪ ಅವನು ಬಂದಾರ. ಹಂಗಿದ್ರೆ ಅವ್ರ ಅವ್ವ ಅಪ್ಪನ ಕರ್ಸಾಳಂದ್ರೆ ಏನೋ ಒಂದು ದೊಡ್ಡದು ಗದ್ದಲ ಆಗೋ ಹಂಗೆ ಕಾಣ್ತೈತಿ. ಒಬ್ಬಕಿನ ನುಡಿದ್ರೆ ಮಜಾ ಬರಲ್ಲ. ತಡಿ ಇನ್ನೊಂದ್ಸರಿ ಫೋನ್ ಹಚ್ತೀನಿ, ಬಾಗಿಗೆ ಬಾಲೆ ಅಂತ ಕರಿತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಇರ್ತಾರೆ ಜನಗಳು, ನಮ್ಮ ಮಧ್ಯೆನೇ ಇರ್ತಾರೆ ಈ ಥರ ಜನರು. ನಮ್ಮ ಮನೇಲಿ ಜಗಳ ಆಡ್ತಾ ಇದ್ದರೆ ನೋಡ್ಕೊಂಡು ನಗೋರೇ ಜಾಸ್ತಿ. ಅದು ಯಾಕೆ ನಡೀತಾ ಇದೆ, ಅದಕ್ಕೇನಾದರೂ ಪರಿಹಾರ ಕೊಡಬೇಕು ಅನ್ನೋರು ಇರಲ್ಲ. ಸೊ ನೋಡಿ ನಗೋರೇ ಜಾಸ್ತಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗಂಗಾ ಅಪ್ಪ ಅಮ್ಮನ ಜೊತೆ ತವ್ರ ಮನೆಗೆ ಹೋಗ್ತಾಳೋ ಅಥವಾ ಇಲ್ಲೇ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾಳೋ ಅಥವಾ ಮನೆ ಬಿಟ್ಟು ಹೋಗ್ತಾಳೋ ಅನ್ನೋ ಕ್ವಶನ್ ತುಂಬ ಕಾಡ್ತಾ ಇದೆ. ನಾಳೆವರೆಗೂ ವೇಟ್ ಮಾಡಿ ಫ್ರೆಂಡ್ಸ್. ನಾಳಿನ ವಿಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.